ಹಾಯ್ ಬಟರ್ಫ್ಲೈಸ್, ಎಲ್ಲರಿಗೂ ಕವಿತಾಲಯ ಹೊಪನೊಪನೊ ಕಣ ಚಾನಲ್ಗೆ ತುಂಬಾ ಸುಸ್ವಾಗತ ಅಂತ ಹೇಳ್ತಾ, ವಿಶ್ವಕ್ಕೆ ಧನ್ಯವಾದಗಳು, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ, ಬನ್ನಿ ಇವತ್ತೊಂದು ಅಮೇಸಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದ್ರ ಜೊತೆ ಯಾರ್ಯಾರು ಮೊದಲನೇ ಸಲ ನನ್ನ ನೋಡ್ತಾ ಇದ್ದೀರಾ, ನನ್ನ ಹೆಸರು ಕವಿತಾ, ನಾನು ಹೊಪನೊಪನ ಟ್ರೈನರ್. ಹೊಪನೊಪನೊ ಅಂದ್ರೆ ಏನು, ಹೊಪನೊಪನೊ ಹೇಗ್ ಮಾಡ್ಕೊಬೇಕು, ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲಾ ವಿಡಿಯೋಸ್ನ ನೀವು ನೋಡ್ಬೋದು. ಅದ್ರ ಜೊತೆ ಮೋಟಿವೇಶನಲ್ ವಿಡಿಯೋಸ್ನ ಸಹ ನೋಡ್ಬೋದು. ಓಕೆ, ಐ ಆಮ್ ಸಾರಿ, ಪ್ಲೀಸ್ ಫಾರ್ ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ತಾ, ಇವತ್ತು ಏನಪ್ಪ ಟಾಪಿಕ್ ಅದು ಸ್ಪೆಷಲ್ ಅಂತ ಹೇಳಿದ್ರೆ ನ್ಯಾಚುರಲ್ ಹೇರ್. ಕರೆಕ್ಟ್ ಅಲ್ವಾ? ಮದರ್ ಅರ್ತ್, ಮದರ್ ನೇಚರ್ ನಮ್ಗೆ ಏನ್ ಕೊಟ್ಟಿದ್ದಾರೆ, ಹೇರ್. ಯಾರ್ಯಾರು ವಾಕಿಂಗ್ ಹೋಗ್ತೀರಾ, ಯಾರ್ಯಾರು ನ್ಯಾಚುರಲ್ ಹೇರ್ ಜೊತೆ ಒಂದು 10 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡ್ತೀರಾ, ಯಾರ್ಯಾರು ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ನನಗೆ ಗೊತ್ತಿಲ್ಲ. ಬಟ್ ಯಾಕೆ ಇವತ್ತು ನಾನು ಹೇರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ, ನ್ಯಾಚುರಲ್ ಹೇರ್ ಬಗ್ಗೆ ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಗಾಳಿ ತುಂಬಾ ಫ್ರೀಯಾಗಿ ಸಿಗುತ್ತೆ ಎಲ್ಲಾರ್ಗು. ಕರೆಕ್ಟ್ ಅಲ್ವಾ? ದುಡ್ಡು ಕೊಟ್ಟು ಎಲ್ಲದಕ್ಕೂ ಪ್ರೈಸ್ ಟ್ಯಾಗ್ ಹಾಕಿದ್ರೆ ನಾವು ಅದಕ್ಕೆ ತುಂಬಾ ವ್ಯಾಲ್ಯೂ ಕೊಡ್ತೀವಿ. ಎಕ್ಸಾಂಪಲ್, ನನ್ನ ಹತ್ರ ಮೊಬೈಲ್ ಪೌಚ್ ಇದೆ. ಓಕೆ, ನಾನು ಈ ಮೊಬೈಲ್ ಪೌಚ್ನ ಲಾಂಚ್ ಮಾಡ್ತೀನಿ, ಇದಕ್ಕೆ 100 ರೂಪೀಸ್ ಅಂತ ಪ್ರೈಸ್ ಟ್ಯಾಗ್ ಹಾಕಿದ್ರೆ ನೀವು ಇದಕ್ಕೆ ಬೆಲೆ ಕೊಡ್ತೀರಾ. ಕರೆಕ್ಟ್ ಅಲ್ವಾ? ನನ್ನ ಹತ್ರ ಒಂದು ಪೆನ್ ಇದೆ, ನಾನು ಪೆನ್ನ ಒಂದು ಇಂಟ್ರೊಡ್ಯೂಸ್ ಮಾಡಿ ಇದಕ್ಕೆ 50 ರೂಪೀಸ್ ಅಂತ ಪ್ರೈಸ್ ಟ್ಯಾಗ್ ಹಾಕಿದ್ರೆ ನೀವು ಇದಕ್ಕೆ ಬೆಲೆ ಕೊಡ್ತೀರಾ. ಬಟ್ ಹೇರ್ಗೆ ವ್ಯಾಲ್ಯೂನೇ ಕೊಡಕ್ಕಾಗಲ್ಲ. ಹೇರ್ ಫ್ರೀಯಾಗಿ ಸಿಗೋದ್ರಿಂದ ನಾವು ಎಷ್ಟು ಹೇರ್ನ ಇಗ್ನೋರ್ ಮಾಡ್ತೀವಿ. ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ಎಸ್ ಮೇಡಮ್ ಅಂತ, ಅದ್ರ ಜೊತೆ ಎಲ್ಲರೂ ಮೆಸೇಜ್ ಮಾಡಿ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ. ಯಾರಿಗೆ ಮೆಸೇಜ್ ಮಾಡ್ತೀರಾ? ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ಸಾರಿ ಯೂನಿವರ್ಸ್ ಅಂತ ಮೆಸೇಜ್ ಮಾಡಿ. ಎಷ್ಟು ಇಗ್ನೋರ್ ಮಾಡ್ತೀವಿ ನಾವು ಹೇರ್ನ. ಕರೆಕ್ಟ್ ಅಲ್ವಾ? ಯಾಕೆ? ಹೇರ್ ಫ್ರೀಯಾಗಿ ಸಿಗುತ್ತೆ. ಕರೆಕ್ಟ್ ಅಲ್ವಾ? ಎಲ್ಲ ಆಫೀಸಲ್ಲಿ ಎಲ್ಲಾ ಕಡೆ ಕೆಲ್ಸದ ಜಾಗದಲ್ಲೆಲ್ಲಾನು AC ನೋಡ್ತಾ ಇರ್ತೀವಿ. ಬಟ್ ನ್ಯಾಚುರಲ್ ಕಂಡೀಷನರ್ನ ನಾವು ಮರ್ತೋಗ್ತೀವಿ. ಕರೆಕ್ಟ್ ಅಲ್ವಾ? ಬಿಕಾಸ್ ಗಾಡ್ ಹ್ಯಾಸ್ ಗಿವನ್ ಸಚ್ ಅ ಬ್ಯೂಟಿಫುಲ್ ಗಿಫ್ಟ್, ಹೇರ್ ಕಂಡೀಷನರ್. ನ್ಯಾಚುರಲ್ AC ದೇವ್ರು ನಮಗ್ ಕೊಟ್ಟಿದ್ದಾರೆ. ನಾವ್ ಅದನ್ನ ಮರ್ತೋಗ್ತೀವಿ, ಫ್ಯಾನ್ ಹಾಕೋತೀವಿ ಮನೆಯಲ್ಲಿ, ಬಟ್ ಹೊರಗಡೆ ಇರೋ ತಂಪಾದ ಗಾಳಿನ ಮರ್ತೋಗ್ತೀವಿ. ಕರೆಕ್ಟ್ ಅಲ್ವಾ? ಓಕೆ, ಎಲ್ಲರೂ ಇಫ್ ಐ ಆಮ್ ಟೆಲಿಂಗ್ ರಾಂಗ್, ಪ್ಲೀಸ್ ಕರೆಕ್ಟ್ ಮೀ. ಬಟ್ ಎಸ್, ನಾವು ನ್ಯಾಚುರಲ್ ಹೇರ್ನ ಇಗ್ನೋರ್ ಮಾಡ್ತೀವಿ. ಯಾಕೆಂದ್ರೆ ಅದು ಫ್ರೀಯಾಗಿ ಸಿಗುತ್ತೆ. ಅದಕ್ಕೂ ದೇವ್ರೇನಾದ್ರು ಪ್ರೈಸ್ ಟ್ಯಾಗ್ ಹಾಕ್ಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಕರೆಕ್ಟ್ ಅಲ್ವಾ? ಎಷ್ಟು ಲಕ್ಸುರಿ ಐಟಮ್ಸ್ಗೆ ಪ್ರೈಸ್ ಟ್ಯಾಗ್ ಇದೆ. ಕರೆಕ್ಟ್ ಅಲ್ವಾ? ಪ್ರತಿಯೊಂದಕ್ಕೂ ದುಡ್ಡಿದೆ. ಕರೆಕ್ಟ್ ಅಲ್ವಾ? ನನ್ನ ಪಕ್ಕದಲ್ಲಿರೋ ಫ್ಲವರ್ ದುಡ್ಡು, ನನ್ನ ಹಿಂದ್ಗಡೆ ಇರೋ ಸ್ಕ್ರೀನ್ ದುಡ್ಡು, ನಾನು ಹಾಕಿರೋ ಡ್ರೆಸ್ ದುಡ್ಡು, ನನ್ನ ಕೈಯಲ್ಲಿ ಹಾಕಿರೋ ವಾಚ್ಗೆ, ಎಲ್ಲದಕ್ಕೂ ಪ್ರೈಸ್ ಟ್ಯಾಗ್. ಎಲ್ಲದಕ್ಕೂ ನಾವ್ ಏನ್ ಮಾಡ್ತೀವಿ, ಎಲ್ಲಾನು ಜೋಪಾನ ಮಾಡ್ತೀವಿ. ಕರೆಕ್ಟ್ ಅಲ್ಲ? ಓಕೆ, ನಾನು ದುಡ್ಡು ಕೊಟ್ಟು ತಗೊಂಡಿದ್ದೀನಿ, ದಿಸ್ ಇಸ್ ವ್ಯಾಲ್ಯೂಬಲ್. ಕರೆಕ್ಟ್ ಅಲ್ವಾ? ಬಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನ್ಯಾಚುರಲ್ ಹೇರ್. ನಾವ್ ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇಲ್ಲ. ಮೈ ಡಿಯರ್ ಮದರ್ ಅರ್ತ್, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು, ಥ್ಯಾಂಕ್ ಯು ಹೇಳ್ತಾ ಇಲ್ಲ ಹೇರ್ಗೆ. ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಹೇರ್ ಹೇಳ್ತಾ ಇಲ್ಲ, ಫಾರ್ ಹೇರ್ ಅಂತ ಹೇಳ್ತಾ ಇಲ್ಲ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳೋದನ್ನ ಮರ್ತೋಗ್ತೀವಿ. ಹೇರ್ ಫ್ರೀಯಾಗಿ ಸಿಗ್ತಾ ಇರೋದ್ರಿಂದ ನಾವು ಇಗ್ನೋರ್ ಮಾಡ್ತೀವಿ. ಸೊ ದಯವಿಟ್ಟು ಯಾರು ಇಗ್ನೋರ್ ಮಾಡಬೇಡಿ. ದಯವಿಟ್ಟು ಧನ್ಯವಾದಗಳನ್ನ ತಿಳಿಸ್ಕೊಂತ ಆದಷ್ಟು ನ್ಯಾಚುರಲ್ ಹೇರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಓಕೆ, ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನೀವು ಹೇರ್ ಕಂಡೀಷನರ್ AC ರೂಮಲ್ಲಿ ಕುತ್ಕೊಳ್ಳೋದಕ್ಕೂ, ಔಟ್ಸೈಡ್ ನ್ಯಾಚುರಲ್ ಹೇರ್ ಅಲ್ಲಿ ಸುತ್ತಾಡೋದಕ್ಕೂ, ಔಟ್ಸೈಡ್ ನ್ಯಾಚುರಲ್ ಹೇರ್ ಅಲ್ಲಿ ಒಂದು 5 ನಿಮಿಷ ಕುತ್ಕೊಳ್ಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ದಯವಿಟ್ಟು ಇದನ್ನ ಎಲ್ಲರೂ ಇವತ್ತಿಂದ ಟ್ರೈ ಮಾಡಿ. ನೀವೇನು ಮಾಡಬೇಡಿ. ಓಕೆ, ಮೆಡಿಟೇಷನ್ ಮಾಡಕ್ ಯಾರಿಗೂ ಪ್ರಾಕ್ಟೀಸ್ ಗೊತ್ತಿಲ್ಲ, ಮೆಡಿಟೇಷನ್ ಮಾಡೋದು ಗೊತ್ತಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ. ಅರ್ಲಿ ಮಾರ್ನಿಂಗ್ ನ್ಯಾಚುರಲ್ ಹೇರ್ ಜೊತೆ ಒಂದು 5 to 10 ಮಿನಿಟ್ಸ್ ಜಸ್ಟ್ ಸುಮ್ಮನೆ ಹಾಗೆ ವಾಕಿಂಗ್ ಹೋಗಿ, ಜಸ್ಟ್ ಇನ್ನೇನ್ ಎಕ್ಸೇಲ್ ಮಾಡ್ಕೊಳ್ಳಿ. ಜಸ್ಟ್ ನೀವು ನಡ್ಕೊಂಡು ಹೋಗಿ ನಡ್ಕೊಂಡ್ ಬರ್ತಾ ಇದ್ರೆ, ಅದು ಬೆಳಗ್ಗೆ ಆಗಿರ್ಬೋದು, ಈವ್ನಿಂಗ್ ಆಫ್ಟರ್ 7 o'clock 8 o'clock, ಇಲ್ಲ ಅಂದ್ರೆ ನೀವು ಮಲ್ಕೊಳ್ಳೋಕ್ಕಿಂತ ಮುಂಚೆ ಆದ್ರೂ ಒಂದು 5 ಮಿನಿಟ್ಸ್ ನ್ಯಾಚುರಲ್ ಹೇರ್ ಜೊತೆ, ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ, ಮದರ್ ಅರ್ತ್ಗೆ ಕನೆಕ್ಟ್ ಆಗಿ ಅಂತ ಹೇಳ್ತಾ, ಓಕೆ, ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಈ ಒಳ್ಳೊಳ್ಳೆ ಮೆಸೇಜ್ಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು, ಬಾಯ್.